ಹೆಬ್ಬಾಗ್ಲು, ಸಹಕಾರ ಸಪ್ತಾಹಕ್ಕೆ ಹೆಬ್ಬಾಗ್ಲು. ಇದು ಇಡೀ ಏಷ್ಯಾ ಖಂಡದಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ 1904ರಲ್ಲಿ ಕಾನೂನು ತಗೊಬಂದರು. ಆ ಬಂದ ತಕ್ಷಣ ಗಣಿಗನಹಾಳದಲ್ಲಿ ಈ ಸಿದ್ದನಗೌಡ, ಸಂಡ್ರಾಮಗೌಡ ಪಾಟೀಲ್ ರಾಮನಗೌಡ ಪಾಟೀಲ್ ಇದು ಮಾಡಿದ್ರು. ಅಲ್ಲಿಂದ ಈಚೆಗೆ ಇವತ್ತು ನಾಡಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹಕಾರ ಇಲಾಖೆ ಬೆಳೆದಿದೆ. ಇನ್ನೂ ಬೆಳೀಬೇಕು, ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು. ಕೃಷಿ, ಪಶುಸಂಗೋಪನೆ, ರೇಷ್ಮೆ ಮತ್ತೆ ಬೇರೆ ಬೇರೆ ಕ್ಷೇತ್ರ, ಕೈಗಾರಿಕೆ, ಅವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಹಕಾರ ಸಂಘದ ಮೂಲಕ ವಿಶೇಷವಾಗಿ ಆರ್ಥಿಕ ಬೆಳವಣಿಗೆ ಆಗಬೇಕಾದ್ರೆ ಸಹಕಾರ ಇಲಾಖೆಯ ಬೆಳವಣಿಗೆ ಆಗಬೇಕು. ಇದು ಬೆಳವಣಿಗೆ ಆದ್ರೆ ಮಾತ್ರ ನಾವು ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಎಷ್ಟು ಸಹಕಾರ ಸಂಘಗಳಿದ್ದಾವೆ, ಅದು ಮುಂದಿನ ವರ್ಷ ಇದು ಹೆಚ್ಚು ಸಹಕಾರ ಸಂಘಗಳಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸಹಕಾರ ಸಂಘ ಬೆಳೀತಾ ಹೋಗ್ಬೇಕು. ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಸಹಕಾರ ಸಂಘದ ಬೆಳವಣಿಗೆ ಆದರೆ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿದ್ದೆ 1985. ಆಗ KMF ಅಧ್ಯಕ್ಷನೂ ಆಗಿದ್ದೆ. ನಾನು ಸ್ವಲ್ಪ ದಿನ ಮಂತ್ರಿಯಾಗಿ ಇನ್ಚಾರ್ಜ್ ಅಧ್ಯಕ್ಷ ಆಗಿದೆ. KMF ಅಧ್ಯಕ್ಷ ಸುಮಾರು 1 ವರ್ಷ ಕಾಲ ಇದ್ದೆ ಅನ್ನೋ ಕಾಣಿಸುತ್ತೆ. ಎಷ್ಟಪ್ಪ? 1 ವರ್ಷ ಕಾಲ ಇದ್ದೆ. ಸೊ ಹಾಗಾಗಿ KMF ಬೆಳವಣಿಗೆಯನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವಾಗ, ಈಗ ಎಲ್ಲಿ ವೆಂಕಟೇಶ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು ನಾನಿದ್ದಾಗ ಈ ಡೈರಿಗಳು ಮಿಲ್ಕ್ ಯೂನಿಯನ್ ಅಡಿನಲ್ಲಿ ಇರಲಿಲ್ಲ. ಡೈರಿಗಳು ಮಿಲ್ಕ್ ಯೂನಿಯನ್ ಕೈ ಕೆಳಗಡೆ ಇರಲಿಲ್ಲ. ಮಿಲ್ಕ್ ಯೂನಿಯನ್ಗಳ ಕೈ ಕೆಳಗಡೆ ಮಾಡಿದ್ದು ನಾನು. ಮಿಲ್ಕ್ ಯೂನಿಯನ್ಗಳನ್ನ ರೈತರ ಪ್ರತಿನಿಧಿಗಳ ಯೂನಿಯನ್ಗಳ ಸಂಘಕ್ಕೆ ಡೈರಿಗಳನ್ನು ತಗೊಬಂದು ಅದನ್ನು ಆದೇಶ ಮಾಡಿ ಕೊಡ್ತಕ್ಕಂಥದ್ದು ಕೆಲಸ ಆ ಕಾಲದಲ್ಲಾಯಿತು. ಈಗ ರಾಜ್ಯದಲ್ಲಿ 16 ಮಿಲ್ಕ್ ಯೂನಿಯನ್ಗಳಿದ್ದಾವೆ. ಸುಮಾರು 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್ ಹಾಲು. ಬಹುಶಃ ಇಡೀ ದೇಶದಲ್ಲಿ ಗುಜರಾತ್ ಬಿಟ್ಟರೆ ಕರ್ನಾಟಕನೇ ನಂಬರ್ 2. ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ನಾವು ಎಲ್ಲ ಸಹಕಾರಿಗಳು, ಮಿಲ್ಕ್ ಯೂನಿಯನ್ ಹಿಂದೆ ಅಧ್ಯಕ್ಷರಾಗಿದ್ದವರು, ಈಗ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಸದಸ್ಯರಾಗಿರ್ತಕ್ಕಂಥವ್ರು, ಸೊಸೈಟಿಗಳ ಅಧ್ಯಕ್ಷರಾಗಿದ್ದಂಥವ್ರು, ಅವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾನು 83ರಲ್ಲಿ ಮುಖ್ಯಮಂತ್ರಿ ಆದಾಗ ಹಾಲನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಕಾಲದಲ್ಲಿ ಹಾಲು ಜಾಸ್ತಿ ಆಗ್ಬಿಟ್ಟಿತ್ತು, ಮಾರಾಟ ಕಡಿಮೆ ಇತ್ತು. ಆಗ ಹಾಲು ಜಾಸ್ತಿ ಆಗಿದೆ, ಏನು ಮಾಡೋದು ಸರ್ ಅಂತ
ಮಿಲ್ಕ್ ಯೂನಿಯನ್ KMF ನವರು. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಹಾಲು ಕೊಡೋಣ ಅಂತ ಹೇಳಿದೆ. ಆಗಲೇ ಕ್ಷೀರಭಾಗ್ಯ ಅಂತ ಜಾರಿಗೆ ಬಂದದ್ದು, ಕ್ಷೀರಭಾಗ್ಯ. ಆಮೇಲೆ ಕ್ಷೀರಧಾರೆ, ಹಿಂದೆ 2 ರೂಪಾಯಿ ಕೊಡ್ತಾ ಇದ್ರು 1 ಲೀಟರ್ ಹಾಲಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಬಂದು 4 ರೂಪಾಯಿ ಮಾಡಿದೆ. ಈಗ ಆಮೇಲೆ 5 ರೂಪಾಯಿ ಮಾಡಿದೆ ರಾಮನಗರದಲ್ಲಿ. ಈಗ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ಕ್ಷೀರಧಾರೆ ಅಡಿನಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. 5 ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ. 1 ಲೀಟರ್ ಹಾಲಿಗೆ 5 ರೂಪಾಯಿ. ಇದರಿಂದ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಈ ಕ್ಷೀರಧಾರೆ ದುಡ್ಡಿನೆಲ್ಲ ಉಳಿದೋಗ್ಬಿಟ್ಟಿತ್ತು ಹಿಂದಿನ ಸರ್ಕಾರದಲ್ಲಿ. 850 ಕೋಟಿ ರೂಪಾಯಿ ಉಳಿದೋಗ್ಬಿಟ್ಟಿತ್ತು. ಅವೆಲ್ಲನೂ ಚುತ್ತ ಮಾಡದೆ ಬಂದು 850 ಕೋಟಿ ರೂಪಾಯಿ ಅದೆಲ್ಲನೂ ಚುತ್ತ ಮಾಡದೆ. ಆಮೇಲೆ ಚಾಮರಾಜನಗರ ಹಾಲು ಒಕ್ಕೂಟ ಒಂದ್ಸಾರಿ ಹಣ ಕೊಟ್ಟಿದ್ದೆ ನಾನು. 73 ಕೋಟಿ ಕೊಟ್ಟಿದ್ದೆ. ಇನ್ನೂ 51 ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀನು ಅಧ್ಯಕ್ಷ ದಪ್ಪಾಗಿದೆಯಲ್ಲ, ಕೂತ್ಕೋ. ಹಾಲು ಕುಡಿತೀಯ ದಿನ? ಅದನ್ನು ಕೂಡ ಕೊಡೋಣ. ಯಾಕೆಂದರೆ ನಾವು ಪ್ರತ್ಯೇಕ ಮಿಲ್ಕ್ ಯೂನಿಯನ್ ಮಾಡಿದ ಮೇಲೆ ಹಣ ಕೊಡಲಿಲ್ಲ, ಹಿಂದಿನ ಸರ್ಕಾರದವರು ಕೊಡಲಿಲ್ಲ. ನಾವು ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾವು ಬಂದ್ಮೇಲೆ 2 ಸಾರಿ ಹಾಲಿನ ಬೆಲೆ ಹೆಚ್ಚು ಮಾಡಿದ್ದೀವಿ. 2 ಸಾರಿ, 2023ರಲ್ಲಿ ಒಂದು ಸಾರಿ, 25-26 ಒಂದು ಸಾರಿ. ಒಂದು ಸಾರಿ 3 ರೂಪಾಯಿ ಹೆಚ್ಚು ಮಾಡಿದೆ 1 ಲೀಟರ್ ಹಾಲಿಗೆ, ಇನ್ನೊಂದು ಸಾರಿ 4 ರೂಪಾಯಿ ಹೆಚ್ಚು ಮಾಡಿದೆ. ಬಟ್ ಅದೆಲ್ಲನೂ ಕೂಡ ನೇರವಾಗಿ ಹಾಲು ಉತ್ಪಾದಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಯಾಕಂದ್ರೆ ಮಿಲ್ಕ್ ಯೂನಿಯನ್ಗಳು ಖರ್ಚು ಮಾಡ್ಕೋಬಾರ್ದು ಆ ದುಡ್ಡನ್ನು. ಯಾರು ಹಾಲು ಉತ್ಪಾದಕರು ಇದ್ದಾರೆ, ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಅದರಿಂದ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ಕೇಳ್ತಾ ಇದ್ದಾರೆ. ಈಗ ಬೇರೆ ಬೇರೆ ಜಿಲ್ಲೆಯವರು ಕೇಳ್ತಾ ಇದ್ದಾರೆ, ನಮಗೆ ಯೂನಿಯನ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದವರು ಕೇಳ್ತಾ ಇದ್ದಾರೆ. ಬೇರೆ ಬೇರೆ 2-3 ಜಿಲ್ಲೆಗಳಲ್ಲಿ ಎಲ್ಲಿ ಮಿಲ್ಕ್ ಯೂನಿಯನ್ಗಳಾಗಿದ್ದಾವೆ. ಈಗ ಗುಲ್ಬರ್ಗಾದಲ್ಲಿ, ಬೀದರ್, ಕಲಬುರಗಿ, ಯಾದಗಿರಿ ಸೇರಿ ಒಂದಾಗಿದೆ. ಆಮೇಲೆ ಬೇರೆ ಮಿಲ್ಕ್ ಯೂನಿಯನ್ಗಳಿದಾವಲ್ಲ, ಆ ಮಿಲ್ಕ್ ಯೂನಿಯನ್ಗಳಲ್ಲೆಲ್ಲ ಈಗ ಹಾಲು ಉತ್ಪಾದನೆ ಹೆಚ್ಚಾಗಾದರೆ ಅಲ್ಲಿ ಒಂದು ಯೂನಿಯನ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. 31 ಜಿಲ್ಲೆಗಳಲ್ಲೂ ಕೂಡ ಯೂನಿಯನ್ಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮಿಲ್ಕ್ ಯೂನಿಯನ್ಗಳು ಯಾಕಂತಂದ್ರೆ
ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಇದು ಒಂದು ಉಪಕಸುಬು. ಏಯ್ ಇಡಿ 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 ನಿಮ್ಮನ್ನ ನೋಡಕ ಜನ ಏಯ್ ಇಡಪ್ಪ ಕೃಷ್ಣಮೂರ್ತಿ. ಎಲ್ಲ ಖಾಲಿ ಆಗೋದು, ನಾನೇನು ಭಾಷಣ ಮಾಡೋದು? ಯಾರಿಗೆ ಭಾಷಣ ಎಲ್ಲ ತಿರುಗಿ ನೋಡ್ರಯ್ಯ. ಹಾಲು ಕರೆಯೋದು 4 ಗಂಟೆ ಮೇಲೆ, ಇಷ್ಟೊತ್ತಿಗೆ ಯಾಕೆ ಹೋಗ್ತೀರಿ? ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ನಿಲ್ಸ್ಬಿಡ್ಲೇನೆ. ಜಿ ಟಿ ದೇವೇಗೌಡ ಆಮೇಲೆ ಕೊನೆಯಲ್ಲಿ ಒಂದು ಅನೌನ್ಸ್ ಮಾಡಿಬಿಡ್ತೀನಿ. ಓಲಿ ಈ ಸಹಕಾರ ಸಂಘಗಳಲ್ಲಿ ನೇಮಕಾತಿ ಮಾಡ್ತೀವಲ್ಲ, ನೇಮಕಾತಿ ಮಾಡುವಾಗ ಸಹಕಾರದಲ್ಲಿ ಈ ಕೋಆಪರೇಷನ್ನಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥವ್ರು, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು, ಅವರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆಮೇಲೆ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಪಠ್ಯಪುಸ್ತಕಗಳಲ್ಲಿ ಸಹಕಾರದ ಬಗ್ಗೆ ಒಂದು ಪಠ್ಯಕ್ರಮದಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಒಂದು ನೇಮಕಾತಿ ಮಾಡೋದು, ಡಿಪ್ಲೊಮಾ ಹೋಲ್ಡರ್ಸ್ಗೆ, ಪದವೀಧರರಿಗೆ ಆದ್ಯತೆ ಕೊಡೋದು. ಎರಡನೇದು ಪಠ್ಯಕ್ರಮಗಳಲ್ಲಿ ಇದನ್ನು ಸೇರಿಸೋದು. ಇದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ 72ನೇ ಸಪ್ತಾಹ, ಅಖಿಲ ಭಾರತ ಸಪ್ತಾಹ ಇದೆಯಲ್ಲ, ಇದು ಹೊಸ ಘೋಷಣೆ. ರಾಜಣ್ಣ ಸಾರ್ಥಕ ಆಗ್ತದೆ ಅಂತ ಹೇಳ್ತೇನೆ. ಹಿರಿಯ ಸಹಕಾರಿ ಅದನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲ ಪಾಪ ಹಸ್ಕೊಂಡು ಕೂತಿದ್ದೀರಿ. ನೀನು ಇರಯ್ಯ, ಯಾವುದು ಏನು ಈಗಲೇ ಹೇಳಕ್ಕಾಗಲ್ಲ, ಅದೆಲ್ಲ ಪಾಲಿಸಿ ಡಿಸಿಷನ್ ಈಗ ಮಾಡೋಕ್ಕಾಗಲ್ಲ. ಏನೇ ಇರಲಿ, ಈ ವರ್ಷದ ಸಹಕಾರ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಚಾಮರಾಜನಗರದಲ್ಲಿ ಸಮಾರೋಪ ಸಮಾರಂಭ ನಡೆದಿದೆ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಹೆಚ್ಚು ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಬೇಕು, ಸಹಕಾರಿಗಳಾಗಬೇಕು. ಜೊತೆಗೆ ನಾನು ಮಾಡೋದು ಇನ್ನೊಂದೇನು ಗೊತ್ತಾ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಫ್ರೀಯಾಗಿ ಸದಸ್ಯತ್ವ ಮಾಡಬೇಕು. ಏನಪ್ಪ ಸೇರೋಣ, ನಾನು ಬಂದಮೇಲೆ ಅದನ್ನು ಕೂಡ ಮಾಡಿದ್ದೀನಿ. ಉಚಿತವಾಗಿ ಸಹಕಾರಿಗಳಾಗಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀನಿ. ಅದರಿಂದ ನೀವೆಲ್ಲ ಸಹಕಾರಿಗಳಾಗಬೇಕು, ಆರ್ಥಿಕ ಅಭಿವೃದ್ಧಿ ಮಾಡಬೇಕು, ರಾಜ್ಯದ ಈ ಕೆಲಸವನ್ನು ನೀವು ಮಾಡಲಿ ಅಂತೇಳಿ ಹಾರೈಸಿ ಈ ವರ್ಷದ 72ನೇ ಸಪ್ತಾಹ ಯಶಸ್ವಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಸಹಕಾರಿಗಳು, ಜಿ ಟಿ ದೇವೇಗೌಡರು, ಇಲಾಖೆಯವರು, ರಾಜಣ್ಣವರು,
ಇನ್ಯಾರು ಶಿವಸ್ವಾಮಿ KMF, ಹೌದು. DC ಬ್ಯಾಂಕು, ಎಲ್ಲ ಅಧಿಕಾರಿಗಳೆಲ್ಲ ಸಹಕರಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ಅದಕ್ಕೆ ವಿಶೇಷವಾಗಿ KMFನ MD ಶಿವಸ್ವಾಮಿ ಮತ್ತು ಇತರರಿಗೆ ಎಲ್ಲ ಡೈರೆಕ್ಟರ್ಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. KMF ಅಡ್ಮಿನಿಸ್ಟ್ರೇಟರು, ನಿಬಂಧಕರು, ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವ್ರಿಗೂ ಧನ್ಯವಾದಗಳು. ಶಿವಸ್ವಾಮಿಗೆ ಧನ್ಯವಾದಗಳು. ಇತರ ಎಲ್ಲರಿಗೂ ಸಹಕಾರಿಗಳೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ, ಜೈ ಸಹಕಾರ, ಜೈ ಸಹಕಾರ. ಸಹಕಾರಂ ಗೆಲ್ಗೆ ಸಹಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.